ಬದಲಾಯಿಸ್ಕೊಂಡಿದ್ದೀವಿ. ಸನ್ಮಾನ್ಯ ಶಫೀರ್ ಅಹಮದ್ ಅವರೇ, ರಫೀಕ್ ಅಹಮದ್ ಅವರೇ, ಹಾಗೂ ಹಿಂಭಾಗದಲ್ಲಿ ಆಸೀದ್ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸನ್ಮಾನ್ಯ SP ಮುದ್ದನ್ಮೇಗೌಡ್ರೆ, ಹಿಂಭಾಗದಲ್ಲಿ ಆಸೀದಾಗಿರ್ತಕ್ಕಂಥ ಇನ್ನೋರ್ವ ಮಾಜಿ ಶಾಸಕರಾದ ಸನ್ಮಾನ್ಯ ರಫೀಕ್. ಈಗಾಗಲೇ ಸನ್ಮಾನ್ಯ ಚಂದ್ರಪ್ಪನವರು ಹೇಳಿದಾಗೆ ಕೇಂದ್ರ ಬಿಂದು ಇಂದಿನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುದ್ದನ್ಮೇಗೌಡರು. ಈ ಮುದ್ದನ್ಮೇಗೌಡರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಕೋಪನೂ ಇದೆ, ಸಹಾನುಭೂತಿನೂ ಇದೆ, ಎರಡೂ ಇದೆ. ನಾನು ಡಾಕ್ಟ್ರು ಎಲ್ಲ ಇನ್ಕ್ಲೂಡಿಂಗ್ ನಮ್ಮ ಈಗಿನ ಅಧ್ಯಕ್ಷರು ಎಲ್ಲರೂ ಸೇರಿ ಬ್ಯಾಡ್ರಿ ಆ ಪಾರ್ಟಿಗೆ ಹೋಗೋದು ನೀವು ಸರಿಗಿಲ್ಲ, ಅದು ಒಳ್ಳೆ ಪಾರ್ಟಿ ಅಲ್ಲ ಅದು ಅಂತ ಹೇಳಿ ನಾವು ಪರಿಪರಿಯಾಗಿ ಹೇಳಿದ್ವಿ. ಬಹಳ ಜನ ಈ ಅಧ್ಯಕ್ಷಾದಿ ತಿಳ್ಕೊಂಡಿರೋದು ಏನಪ್ಪಾ ಅಂದ್ರೆ ಮುದ್ದನ್ಮೇಗೌಡ ರಾಜೀನಾಮೆ ಮಾತು ಬಹಳ ಕೇಳ್ತಾನೆ ಅಂತ ಹೇಳ್ಬೋದು. ನಾನು ಯಾವತ್ತೂ ಅವ್ರ ಮಾತು ಕೇಳೇ ಇಲ್ಲ. ನಾನು ಅವರು ನಮ್ಮ ಮಾತು ಕೇಳಿಲ್ಲ, ಅವ್ರ ಮಾತು ನಾನು ಕೇಳಿಲ್ಲ, ನನ್ನ ಮಾತು ಅವರು ಕೇಳಿಲ್ಲ. ಯಾಕೆಂದ್ರೆ ಅವರಿಂದ ದಡಕೋದಾಗ ದಳ BJP ಕಾಂಗ್ರೆಸ್ ಒಂದು ರೌಂಡ್ ಆಗೋಯ್ತು, ತಿರುಗಿನೆಲ್ಲೂ ಹೋಗ್ಬಾರ್ದು ನೋಡ್ರೆ ಒಂದು ರೌಂಡ್ ಆಯ್ತು. ಆದ್ರಿಂದ ಆದ್ರೂ ನೀವು ದಳದಲ್ಲಿ ನಿಂತು ಪಾರ್ಲಿಮೆಂಟ್ಗೆ ಸೋತ್ರಿ. ಕಾಂಗ್ರೆಸ್ನ ಪಾರ್ಲಿಮೆಂಟ್ ಮೆಂಬರು ಸನ್ಮಾನ್ಯ ಪರಮೇಶ್ ಸಾಹೇಬರು ಏನು ಹಠ ಹಿಡಿದು ಟಿಕೆಟ್ ತಂದುಕೊಟ್ರು. ನಮ್ಮ ಸೀಟು ನಾವೆಲ್ಲ ಬಸವರಾಜು ಕೊಡಿಸ್ಬೇಕು ಅಂತೇಳಿ ನಾವೆಲ್ಲ ಸಿದ್ದರಾಮಯ್ಯನವ್ರಿಗೆ, ಮಾದೇವ್ ಪ್ರಸಾದ್ಗೆ ಎಲ್ಲ ಒಪ್ಪಿಸ್ಕೊಂಡು ನಾವೆಲ್ಲ ಇದ್ದು. ಆದರೆ ಇವರು ಡಾಕ್ಟ್ರು ನನ್ನ ಕ್ಷೇತ್ರ ಅದು ಅಂತೇಳಿ ರೂಪ ಹಾಕೊಂಡು ಅವ್ರಿಗೆ ಟಿಕೆಟ್ ಕೊಡಿಸಿದ್ರು. ಆಮೇಲೆಲ್ಲ ನೀವೆಲ್ಲ ಸೇರಿ ಅವ್ರಿಗೆ ಗೆಲ್ಸಿದ್ವಿ. ಬಹಳ ಸಂತೋಷ. ಮನುಷ್ಯ ಸಜ್ಜನ ಇದ್ದಾರೆ, ಒಳ್ಳೆಯವರಿದ್ದಾರೆ, ಯಾರಿಗೂ ಕೆಳಗೆ ಬಯಸುವಂತ ವ್ಯಕ್ತಿ ಅಲ್ಲ. ಆದರೆ ಒಮ್ಮೊಮ್ಮೆ ಒಂದೊಂದು ತಪ್ಪು ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ಅಂತಕ್ಕಂಥದಕ್ಕೆ ಇವರೇ ಸಾಕ್ಷಿ. ಏನೋ ಜಡ್ಜ್ ಆಗಿದ್ದಂಥವ್ರು ಯಾವಾಗಲೂ ಒಳ್ಳೆ ತೀರ್ಮಾನ ತಗೊಳ್ತಾರೆ ಅಂತ ನಮ್ಮೆಲ್ಲರ ನಂಬಿಕೆ. ಆದಾಗ್ಯೂ ಕೂಡ ಅವರ ಒಂದು ತಪ್ಪು ಜಾಗ್ರತೆ ಅರಿವಾಗಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸೇರ್ಪಡೆ ಆಗಿರ್ತಕ್ಕಂಥದ್ದು ನೀವೆಲ್ಲ ಯಾವ ರೀತಿ ಇಚ್ಛೆ ಪಟ್ಟಿದ್ರು ನಾವೆಲ್ಲರೂ ಕೂಡ ಇಚ್ಛೆ ಪಟ್ಟು ಅಧ್ಯಕ್ಷರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಕೂಡ ಮನವೊಲಿಸಿ ಈ ದಿವಸ ಈ ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಬರೋರಿದ್ರು, ಬಂದು ಸೇರ್ಬೋದು. ಅವರ ಅನುಪಸ್ಥಿತಿಯನ್ನು ಅನ್ಯತಾ ಯಾರು ಭಾವಿಸಬಾರ್ದು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಬರ್ತಕ್ಕಂಥ ಹತ್ರ ಇರುವಂತ ನಾವೆಲ್ಲ ಸ್ವಲ್ಪ ದೂರ ಇರೋಣ. ಈ ದಿವಸ ಒಂದು ರೀತಿಯ ತುಮಕೂರು ಜಿಲ್ಲೆಯ ಎಲ್ಲ ಭಾಗಗಳಿಂದಲೂ ಕೂಡ ಪ್ರಮುಖ ಮುಖಂಡರುಗಳು ತಾವೆಲ್ಲ ಭಾಗವಹಿಸಿದ್ದೀವಿ. ಎಲ್ಲ ಪ್ರಮುಖ ಮುಖಂಡರುಗಳು ಕೂಡ ಈ ದಿವಸ ಈ ಒಂದು ಸಂದರ್ಭವೆಲ್ಲ ಉಪಸ್ಥಿತಿ ಇದ್ದೀರಿ. ತಮ್ಮೆಲ್ಲರ ಪ್ರಮುಖವಾದಂತಹ ಜವಾಬ್ದಾರಿ ಕೂತ್ಕೊಳ್ಳಿ, ಇರ ಕ್ಯಾಮ್ರಾ ಕಾಣಲ್ಲ ಹಿಂದೆ. ಕೂತ್ಕೊಳ್ಳಿ ಸರ್. ಯಾರು ಅಲ್ಲಿರೋದೆಲ್ಲ ಹೆಸರ್ಬೇಕೇನೋ ಜಾಯ್ನ್ ಆಗ್ತಾ ಇರೋದು ಅವರು ex-MP ತುಮಕೂರು. ಈ ಕಾರ್ಯಕ್ರಮಕ್ಕೆ MP ಕಾಂಗ್ರೆಸ್ ಅಲ್ಲಿ ಆಗಿದ್ದು ಕರ್ನಾಟಕ ರಾಜ್ಯದ ಮುಖ್ಯ 15 ದಾಖಲೆಯನ್ನ ಸೃಷ್ಟಿ ಮಾಡಿರ್ತಕ್ಕಂಥವರು ಸನ್ಮಾನ್ಯ ಸಿದ್ದರಾಮಯ್ಯವರು ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, KPCCಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸ್ತೇನೆ. ಅದ್ರ ಜೊತೆಯಲ್ಲಿ ಇನ್ನೊಂದಿದೆ ಸರ್. ಅಲ್ಲ ಸರ್, ಅದೆಲ್ಲದಕ್ಕೂ ಅನ್ವಯ ಆಗ್ತದೆ. ಏನೇ ಇದ್ರೂ ಕೂಡ ಈ ಸಮಾರಂಭದಲ್ಲಿ ಸನ್ಮಾನ್ಯ ಮುದ್ದನ್ಮೇಗೌಡರು ಮತ್ತೆ ಇತರೆ ಅವರ ಎಲ್ಲ ಅನುಯಾಯಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಇತರ ಎಲ್ಲ ಜಿಲ್ಲೆಯ ಮುಖಂಡರುಗಳ ಸಮಕ್ಷಮ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಅಂತ ಹೇಳಿ ನಾವೆಲ್ಲ ಭಾವಿಸಿದ್ದೇವೆ. ಮತ್ತೆ ಅವರು ಕೂಡ ಸಜ್ಜನಿದ್ದಾರೆ. ಆದ್ರೆ ಎಂತ ಒಳ್ಳೆಯವರು ಅಂತ ನಾವು ಅನ್ಕೊಂಡ್ರು, ಜಡ್ಜು ಅಂತ ಅನ್ಕೊಂಡ್ರು ಕೂಡ ಒಂದೊಂದ್ಸರಿ ತಪ್ಪು ನಿರ್ಣಯಗಳನ್ನ ಆಗ್ಬಿಡ್ತಾರೆ.
ಆ ರೀತಿ ಇದು ಒಂದು ನಿರ್ಣಯ ಹಿಂದೆ ಮಾಡಿದ್ರು ಅಂತೇಳಿ ನಾನು ಭಾವಿಸಿದ್ದೇನೆ. ಈಗ ಅದರ ತಪ್ಪನ್ನ ಅರಿವು ಆಗಿದೆ ಅವರಿಗೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತದೆ. ಅವರು ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ 10 ವರ್ಷ ಇದ್ರು. ನಮ್ಮನ್ನೇ 2 ಬಾರಿ ಶಾಸಕರು, 1 ಬಾರಿ ಲೋಕಸಭಾ ಸದಸ್ಯರು ಕೂಡ ಆಗಿದ್ದಂಥವ್ರು. ಕಾಂಗ್ರೆಸ್ನಿಂದ ಅವರು ಕಾಂಗ್ರೆಸ್ಗೆ ಅವ್ರು ಕೊಡುಗೆ ಕೊಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚು ಕಾಂಗ್ರೆಸ್ ಅವರಿಗೆ ಕೊಡುಗೆಯನ್ನು ಕೊಟ್ಟಿದೆ ಅಂತಕ್ಕಂಥದ್ದು ಅವರಲ್ಲಿ ಸ್ಪರ್ಧೆ ಇದೆ ಅಂತೇಳಿ ನಾನಾದ್ರೂ ಕೂಡ ಭಾವಿಸಿದ್ದೀನಿ. ಆದ್ರಿಂದ ಇನ್ನೂ ಮಾತನಾಡ್ತಕ್ಕಂಥ ಬಹಳಷ್ಟು ಜನ ಇದ್ದಾರೆ. ಮತ್ತೆ ಕ್ಯಾಬಿನೆಟ್ ಕೂಡ ಸಂಪುಟ ಸಭೆನೂ ಕೂಡ ಹೋಗೋಣ ಅವ್ರ ಜೊತೆ. ರೇ ಸೆಲ್ಫಿ ಒಂದು ಫ್ರೇಮ್ನ ಕೇಳಿಸ್ತಿರಲ್ಲ ಸರ್, ನೀವು ಮೊಬೈಲ್ ಇಟ್ಕೊಂಡು ಆಮೇಲೆ ಕೊಡ್ರಿ ಮೊಬೈಲ್ ಕೊಡ್ರಿ ನಮ್ಗಾದ್ರು. ಒಬ್ರಿಗೋಸ್ಕರ ಎಲ್ಲ ಕೆಡಿಸ್ತೀರ ಫ್ರೇಮ್ನ. ಕೊಡಿ ಸರ್ ಮೊಬೈಲ್ ಇದ್ರಿ. ಮೊಬೈಲ್ ಒಳಗಡೆ ಇಟ್ಕೊಳ್ಳಿ, ಒಳಗಡೆ ಇಟ್ಕೊಳ್ಳಿ. ಒಂದು ರಾಜ ಬಂದ ಇರ್ರಿ. ರಾಜಾ ಬನ್ನಿ ಸರ್. ಸರ್ ಸರ್ ಎಲ್ರೂ ಬೇಕು, ಒಬ್ಬೊಬ್ರು ವೋಟರು. ಸರ್ 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 ಈ ಕಡೆ ನೋಡಿ. ಹಾಂ ಓಕೆ ಅಣ್ಣ. ಆಯ್ತು ಬರೋಣ, ಈ ಕಡೆ ಬರೋಣ. ಅಣ್ಣ ಅಣ್ಣ ಸರ್ 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 ತೆಗಿ ಬೇಗ ತೆಗಿ. ಆಯ್ತು ಬಿಡಪ್ಪ.